ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀನಾಸ್ ಗ್ಯಾಲರಿ. ನಾನು ಇವತ್ತಿನ ವ್ಲಾಗ್ ಒಳಗಡೆ ಸ್ವಾಮಿನಾರಾಯಣರ ಟೆಂಪಲ್ ಹೋಗಿದ್ರ ಬಗ್ಗೆ ವ್ಲಾಗ್ ಮಾಡಿ ತೋರ್ಸಾತೀನಿ. ಬರೀ ನೋಡೋಣ ಯಾವ ಥರ ಐತಿ. ಈ ಟೆಂಪಲ್ ಗುಜರಾತಿನ ಪೊಯ್ಚಾ ಅನ್ನೋ ಊರೊಳಗಡೆ ಲೊಕೇಟ್ ಆಗೈತಿ. ಈ ಟೆಂಪಲಿಗೆ ನೀಲಕಂಠ ಟೆಂಪಲ್ ಅಂತಲೂ ಹೇಳ್ತಾರೆ ಮತ್ತು ಸ್ವಾಮಿನಾರಾಯಣರ ಟೆಂಪಲ್ ಅಂತಲೂ ಹೇಳ್ತಾರೆ. ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಲ್ಲಿಂದ 60 to 70 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಒಳಗಡೆನೇ ಐತಿ. ಇದು ಹೊರಗಡೆ ದೇವಸ್ಥಾನದ ಹೊರಗಡೆ ಇರುವಂಥ ಗಾರ್ಡನ್. ಅಲ್ಲಿ ಈ ಥರ ಸ್ಟ್ಯಾಚ್ಯೂಸ್, ಲಾನ್ಸ್, ಟ್ರೀಸ್ ಎಲ್ಲ ಮಾಡಿ ಭಾಳ ಚಂದ ಗಾರ್ಡನಿಂಗ್ ಮೇಂಟೈನ್ ಮಾಡ್ಯಾರ. ನೋಡೋಕ್ಕಂತೂ ಫುಲ್ ಕ್ಲೀನಾಗಿ ನೀಟಾಗಿ ಭಾಳ ಚಂದ ಐತಿ. ಮನಸ್ಸಿಗೆ ಫುಲ್ ಶಾಂತಿ ಅನ್ನಿಸ್ತೆ ನೋಡ್ರಿ ಇಲ್ಲಿ ಹೋದ್ಮೇಲೆ. ನೋಡ್ರಿ, ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಐತಿ. ಇಲ್ಲಿ ಲೈಟ್ ಕಾಣಿಸ್ತೈತಲ್ಲ, ಅಲ್ಲಿ ಸ್ವಾಮಿನಾರಾಯಣರು ಇರ್ತಾರೆ. ಬರೀ ನೋಡೋಣ ಅಂತ. ಇದು ದೇವಸ್ಥಾನದ ಗರ್ಭಗುಡಿ. ಇಲ್ಲಿ ಭಗವಾನ್ ಶ್ರೀ ಸ್ವಾಮಿನಾರಾಯಣರಿದ್ದಾರೆ. ಮೇಲ್ಗಡೆ ಕೃಷ್ಣನ ಅವತಾರಗಳನ್ನು ಈ ಥರ ಪೇಂಟಿಂಗ್ಸ್ ಮಾಡಿ ಡೆಕೋರೇಟ್ ಮಾಡ್ಯಾರಲ್ಲ. ಇದು ದೇವಸ್ಥಾನದ ಹೊರಗಡೆ ಈ ಥರ ಐತಿ. ಈ ದೇವಸ್ಥಾನ ನರ್ಮದಾ ನದಿ ದಂಡೆ ಮೇಲೆ ಐತಿ. ನೀರಂತೂ ಇರಲೇ ಇಲ್ಲ ನಾವು ಹೋದಾಗ. ಮತ್ತಿದು ದೇವಸ್ಥಾನದ ಒಳಗಡೆ ಮೇನ್ ಗರ್ಭಗುಡಿಯ ಹಿಂದುಗಡೆ ಮತ್ತು ಪಕ್ಕದಲ್ಲಿ ಈ ಥರ ಐತಿ. ಇಲ್ಲಿ ಬಾಲಕೃಷ್ಣನ ತೊಟ್ಲಿಗೆ ಹಾಕಿ ತೂಗಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಸಣ್ಣ ಮಕ್ಕಳ ಥೀಮ್ ಇಟ್ಕೊಂಡು ಬಾಲಕೃಷ್ಣನ ಆಟಿಕೆ ಸಾಮಾನೆಲ್ಲ ಇಟ್ಟು ಈ ಥರ ಡೆಕೋರೇಷನ್ ಮಾಡಿರ್ತಾರೆ ನೋಡ್ರಿ. ಮತ್ತಿದು ದೇವಸ್ಥಾನದ ಹೊರಗಡೆ ಗಾರ್ಡನ್ ಈ ಥರ ಕಾಣಿಸ್ತೈತಿ. ವ್ಯೂ ಅಂತೂ ಸೂಪರ್ ಆಗಿರ್ತೈತಿ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ, ಶ್ರೀಕೃಷ್ಣ ಪರಮಾತ್ಮನ 24 ಅವತಾರಗಳನ್ನು ನೀವು ಒಂದೇ ದೇವಸ್ಥಾನದೊಳಗೆ ನೋಡಕ್ಕೆ ಸಿಗ್ತೈತಿ. ಅದು ಆದಿಪುರುಷ, ಚಾರುಕುಮಾರ, ನಾರದ, ನರನಾರಾಯಣ, ಕಪಿಲ ಮುನಿ, ದತ್ತಾತ್ರೇಯ, ಯಜ್ಞ, ರಿಷಭ, ಪ್ರೀತು, ಧನ್ವಂತರಿ, ಮೋಹಿನಿ, ಹಯಗ್ರೀವ, ವೇದವ್ಯಾಸ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಬಲರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ. ಈ 24 ಅವತಾರಗಳನ್ನು ಈ ದೇವಸ್ಥಾನದ ಸುತ್ತಲೂ 24 ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿ ಒಂದೊಂದು ಅವತಾರನ ಒಂದೊಂದು ಗುಡಿ ಒಳಗಡೆ ತೋರಿಸಿದ್ದಾರೆ. ನಿಮಗೆ ಕೃಷ್ಣನ 24 ಅವತಾರಗಳ ದರ್ಶನ ಇಲ್ಲೇ ಆಗ್ತೈತಿ. ಈ ದೇವಸ್ಥಾನದೊಳಗೆ ಒಂದು ಆನೆ ಐತಿ. ಆ ಆನೆ ಮೇಲೆ ಸ್ವಾಮಿನಾರಾಯಣರ ವಿಗ್ರಹನ ಈ ಥರ ಇಟ್ಟು ಗುಡಿ ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾರೆ. ಸಂಜೆ 6 ಗಂಟೆ 6:30 ಸುಮಾರು ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಗ್ತೈತಿ. ಸ್ವಾಮಿನಾರಾಯಣರನ್ನ ಆನೆ ಮೇಲೆ ಕೂರಿಸಿ ಗುಡಿ ಸುತ್ತಿ ಪ್ರದಕ್ಷಿಣೆ ಹಾಕಿಸಿ ಗುಡಿ ಎಂಟ್ರೆನ್ಸಿಗೆ ತಂದು ಈ ಥರ ನಿಲ್ಲಿಸಿ 7 ಗಂಟೆ ಸುಮಾರು ಮತ್ತೊಂದು ಮಂಗಳಾರತಿ ಮಾಡ್ತಾರೆ. ಈ ಮಂಗಳಾರತಿ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಬಂದಿರೋ ಜನರಿಗೂ ಅವಕಾಶ ಮಾಡಿಕೊಡ್ತಾರೆ. ಟೋಟಲ್ ಆಗಿ ದೇವಸ್ಥಾನ ನೋಡಿಬಿಟ್ರಂತೂ ಫುಲ್ ಮನಸ್ಸಿಗೆ ನೆಮ್ಮದಿ ಆಗ್ತೈತಿ. ನೀವು ಏನಾದರೂ ಗುಜರಾತ್ ಪ್ಲ್ಯಾನ್ ಮಾಡಿದ್ರೆ ಟ್ರಿಪ್ಪಿಗೆ ಇಲ್ಲಿ ಹೋಗೋದನ್ನು ಮಾತ್ರ ಮರಿಬೇಡ್ರಿ. ಸ್ವಾಮಿನಾರಾಯಣರ ದರ್ಶನ ಮಾಡ್ಕೊಂಡು ಬರ್ರಿ. ಥ್ಯಾಂಕ್ ಯು.